ಇನ್ನು ಬಿಡದಿ ಟೌನ್ಶಿಪ್ ವಿರೋಧದ ಕಿಚ್ಚು ಮತ್ತೆ ಸ್ಫೋಟಗೊಂಡಿದೆ. ಬಿಡದಿಯ ಮಂಡಲಹಳ್ಳಿಯಲ್ಲಿ ಅಕ್ಷರಶಃ ರೈತರು ಸಿಡಿದೆದ್ದಿದ್ರು. ವಿರೋಧದ ನಡುವೆ ಸರ್ವೇಗ ಬಂದ ಅಧಿಕಾರಿಗಳ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಿದ್ದಾರೆ. ಇವತ್ತು ಏನೇನಾಯಿತು ಈ ಸಂದರ್ಭದಲ್ಲಿ, ರೈತರ ಆಕ್ರೋಶಕ್ಕೆ ಕಾರಣ ಏನು, ಈ ವರದಿ ನೋಡ್ಕೊಂಡ್ ಬನ್ನಿ. ಬಿಡದಿ ಭೂ ಯುದ್ಧದಲ್ಲಿ ರೈತರ ರೋಷಾಗ್ನಿ ಸ್ಫೋಟ. ಅಧಿಕಾರಿಗಳ ಮೇಲೆ ಕಲ್ಲೇಟು, ಪೊರಕೆ ಪೂಜೆ. ಕಟ್ಟೆಯೊಡೆದ ರೈತರ ಆಕ್ರೋಶ, ಸರ್ವೇಗ ಬಂದ ಅಧಿಕಾರಿಗಳ ಮೇಲೆ ಕಲ್ಲು, ಇಟ್ಟಿಗೆ ತೂರಾಟ, ಅನ್ನದಾತರ ಕಲ್ಲೇಟಿಗೆ ಪೀಸ್ ಪೀಸಾದ ಅಧಿಕಾರಿಗಳ ಕಾರಿನ ಗಾಜು. ಪೊರಕೆ ಹಿಡಿದು ಅಟ್ಟಾಡಿಸಿದ ರೈತ ಮಹಿಳೆಯರು ಅಧಿಕಾರಿಗಳಿಗೆ ಬಿತ್ತು ಪೊರಕೆ ಏಟು. ಈ ರಣಾಂಗಣದ ದೃಶ್ಯ ಕಂಡುಬಂದಿದ್ದು ಬಿಡದಿಯ ಮಂಡಲಹಳ್ಳಿಯಲ್ಲಿ. ಮಂಡಲಹಳ್ಳಿ ಅಕ್ಷರಶಃ ಉದ್ವಿಗ್ನಗೊಂಡಿತ್ತು. ಸರ್ಕಾರ ರೈತರ ವಿರೋಧದ ನಡುವೆ ಭೂ ಸ್ವಾಧೀನಕ್ಕೆ ಮುಂದಾಗಿದ್ದು, ಸರ್ವೆ ಮಾಡುವುದಕ್ಕೆ ಬಂದ ಅಧಿಕಾರಿಗಳನ್ನ ರೈತರು, ಸ್ಥಳೀಯರು ಅಟ್ಟಾಡಿಸಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳಿಂದ ಅಧಿಕಾರಿಗಳಿದ್ದ ಕಾರುಗಳಿಗೆ ಕಲ್ಲು ತೂರಿದ್ದಾರೆ. ಮಹಿಳೆಯರು ಪೊರಕೆ ಸೇವೆ ಮಾಡಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾದ ಮಂಡಲಹಳ್ಳಿ. ಸ್ಥಳಕ್ಕೆ ಬಂದ ಎಸ್ಪಿ ಜೊತೆಯೂ ರೈತರ ಸಂಘರ್ಷ. ಹೋರಾಟದ ಕಿಚ್ಚು ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ದೌಡಾಯಿಸಿ ಬಂದಿದ್ದರು. ಇನ್ನು ಎಸ್ಪಿ ಜೊತೆಯೂ ರೈತರು ವಾಗ್ವಾದಕ್ಕಿಳಿದಿದ್ರು. ಬಳಿಕ ಮಂಡಲಹಳ್ಳಿಗೆ ಹೆಚ್ಚುವರಿ ಪೊಲೀಸ್ ಪಡೆಯನ್ನು ರವಾನಿಸಲಾಯಿತು. ಏನು ಲೋಕಲ್ ರೈತರುಗಳಿದ್ದಾರೆ, ಮತ್ತೆ ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡಿದ್ದೀವಿ. ಒಂದು ಎಫ್ಐಆರ್ ಕೂಡ ದಾಖಲೆ ಮಾಡಿದ್ದೀವಿ. ಫರ್ದರ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಅವ್ರನ್ನ ಮನವೊಲಿಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮನವೊಲಿಕೆಗೆ ಅವರು ಒಪ್ಪಿಲ್ಲ. ಗೋಲಿಬಾರ್ ಮಾಡಿದ್ರು ಭೂಮಿ ಕೊಡಲ್ಲ. ಬೇಕಾದ್ರೆ ಗೋಲಿಬಾರ್ ಮಾಡಲಿ, ನಾನೇ ರೈತರ ಪರವಾಗಿ ಎದೆ ಕೊಡಲು ಈಗ ಸಿದ್ಧ ಇದ್ದೀನಿ. ಬೇಕಾದ್ರೆ ಗೋಲಿಬಾರ್ ಮಾಡಲಿ. ಸರ್ಕಾರ ಗೋಲಿಬಾರ್ಗೆ ಆದೇಶಿಸಿದ್ರು ಪರವಾಗಿಲ್ಲ, ಒಂದೇ ಒಂದಿಂಚು ಭೂಮಿ ಬಿಟ್ಕೊಡಲ್ಲ ಅಂತಿದ್ದಾರೆ ರೈತರು. ಭೂ ಸ್ವಾಧೀನ ಒಂದೇ ಇದರಲ್ಲಿ ಮಾಡ್ಕೊಂಡಿದ್ದಾರಲ್ಲ, ನಾವು ಇವರು ಜಮೀನು ಕೊಡೋರಿಗೆ ನಾವೇನು ಮುರಿಯೋದಾಗಿಲ್ಲ. 9,600 ಎಕರೆಯಲ್ಲಿ ಬೇಡ ಅಂದವ್ರ ಜಮೀನು ಹೊರ ತೆಗಿಸ್ಬೇಕು. ಜಿಲ್ಲಾಧಿಕಾರಿಯಿಂದಲೋ ಮುಖ್ಯಮಂತ್ರಿಯಿಂದಲೋ ನಮ್ಗೆ ಆದೇಶ ಕೊಡಬೇಕು, ಅವಾಗ ನಾವು ಬಿಡ್ತೀವಿ. ಅಲ್ಲಿವರೆಗೂ ನಾವು ಜೀವಂಶ ಮಾಡಕ್ ಬಿಡಲ್ಲ. ಬೇಕಾದ್ರೆ ಗೋಲಿಬಾರ್ ಮಾಡಲಿ, ನಾನೇ ರೈತರ ಪರವಾಗಿ ಎದೆ ಕೊಡಲು ಈಗ ಸಿದ್ಧ ಇದ್ದೀನಿ. ಬೇಕಾದ್ರೆ ಗೋಲಿಬಾರ್ ಮಾಡಲಿ. ಸರ್ಕಾರದ ಚಿತಾವಣೆಗೆ ಕಾರಣ ಎಂದ ಎಚ್ಡಿಕೆ. ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆನೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸತಕ್ಕಂಥ ತಾಯಂದರಿಗೆ ಮನವಿ ಮಾಡತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರೆಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ, ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭೂಸ್ವಾಧೀನ ವಿರೋಧದ ಸಿಟ್ಟು ರೈತರ ರಟ್ಟೆಗೆ ಬಂದಿದೆ. ಪೊರಕೆನಲ್ಲಿ ಹೊಡೆದಿರ್ತಕ್ಕಂಥ ಘಟನೆನ ತಾವು ಉಲ್ಲೇಖ ಮಾಡಿದ್ರಿ. ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿನ ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರೇನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನ ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನ ಎದುರಿಸಬೇಕಾಗಿದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ, ಶಾಸಕರು ಬರುವಂತೆ ಆಗ್ರಹ. ಅವ್ರನ್ನ ಜೆಎಂಸಿ ಸರ್ವೆ ಮಾಡ್ಕೊಂಡು ಹೋಗ್ಲಿ ಮೇಡಮ್, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನಾವು ಮಾಡಲ್ಲ, ನಾವು ಕೊಡಲ್ಲ ಅನ್ನೋದಕ್ಕೆ ನಮಗೂ ಒಂದು ಲೆಟರ್ ಕೊಡ್ಲಿ.
ನಮ್ಗೂ ಒಂದು ಬರವಣಿಗೆ ಬರ್ಕೊಡ್ಲಿ. ನಮ್ ಡಿಸಿ ಅವರು ಎಲ್ಲೋಗೋರೆ, ನಮ್ ಡಿಸಿ ಅವರು ನಮ್ಮ ಸ್ಪಾಟ್ ಬರಬೇಕು. ಡಿಸಿ ಅವರೇ ಆಗಿರ್ಬೋದು, ಎಸಿ ಅವರೇ ಆಗಿರ್ಬೋದು, ಈ ಬಾಲಕೃಷ್ಣ ಅವರೇ ಆಗಿರ್ಬೋದು, ನಮ್ ಶಾಸಕರೇ ಆಗಿರ್ಬೋದು, ಯಾರು ಯಾಕೆ ಮೇಡಮ್ ಬರ್ಲಿಲ್ಲ? ಇಷ್ಟೊಂದು ಪೊಲೀಸ್ನವ್ರು ಮಾತ್ರ ಸ್ಕ್ವಾಡ್ಗಳು ರೈತರ ಮೇಲೆ ದರೋಡೆ ಮಾಡಕ್ ಮಾತ್ರ ಕಳಿಸಿದ್ದಾರೆ. ಅವ್ರು ಮಾತ್ರ ಯಾಕೆ ಬರ್ಲಿಲ್ಲ ಮೇಡಮ್? ಬರ್ಬೇಕಲ್ವಾ ಮೇಡಮ್? ಸದ್ಯ ಮಂಡಲಹಳ್ಳಿ ರೈತರು ಹೋರಾಟ ಮುಂದುವರೆಸಿದ್ದು ಮುಂದೇನಾಗುತ್ತೆ ಕಾದ್ ನೋಡಬೇಕಾಗಿದೆ.